ಏನೋ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಎನ್ಐಎ ಇಡಿ ತೆಕ್ಕೆಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆಗೆ ಬಿಜೆಪಿ ಒಂದ್ ಕಡೆ ಪಟ್ಟು ಹಿಡಿದಿದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಆರೋಪ ಕೇಳಿ ಬಂದಿದೆ. 16 ಸ್ಥಳಗಳನ್ನ ಅಗೆದಿದ್ರೂ ಕೂಡ ಎಸ್ಐಟಿಗೆ ಏನು ಸಿಗದ ಹಿನ್ನೆಲೆ ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕದಿರೋ ಹಾಕಿರುವಂತಹ ಶಂಕೆ ಇದೆ ಚಿನ್ನಯ್ಯನ ಮೇಲೆ. ಹೀಗಾಗಿ ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆ ಆಗಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ 16 ಸ್ಥಳಗಳನ್ನ ಅಗೆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಏನೂ ಸಿಗಲಿಲ್ಲ. ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕಿರುವಂತಹ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಚಿನ್ನಯ್ಯನ ಹಿಂದಿರುವಂತಹ ಯಾರಿದ್ದಾರೆ ಅದನ್ನ ಮರೆಮಾಚಲು ಎಸ್ಐಟಿ ಈ ರೀತಿಯಾಗಿ ಹುನ್ನಾರವನ್ನ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಎನ್ಐಎ ಮತ್ತು ಇಡಿ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ಒತ್ತಾಯ ಇದು. ಹೀಗಾಗಿ ಈ ಒಂದು ಕೇಸ್ ಏನಾದ್ರೂ ಎನ್ಐಎ ಮತ್ತು ಇಡಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 16 ಸ್ಥಳಗಳಲ್ಲೂ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ, ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗೊಂದಲ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನ ಹಿಂದೆ ನಿಂತ್ಕೊಂಡು ಈ ಸತ್ಯವನ್ನ ಮರೆಮಾಚಿದ್ರ ಅನ್ನೋ ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯಲ್ಲಿ ಕಾಣ್ತಾ ಇರೋದು. ಬಿಜೆಪಿ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಾ ಇದೆ. ಈ ಕೇಸನ್ನ ಎನ್ಐಎ ಅಥವಾ ಇಡಿ ತೆಕ್ಕೆಗೆ ಕೊಡಬೇಕು ಅಂತ ಒಂದ್ ಕಡೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಏನೋ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಎನ್ಐಎ ಇಡಿ ತೆಕ್ಕೆಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆಗೆ ಬಿಜೆಪಿ ಒಂದ್ ಕಡೆ ಪಟ್ಟು ಹಿಡಿದಿದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಆರೋಪ ಕೇಳಿ ಬಂದಿದೆ. 16 ಸ್ಥಳಗಳನ್ನ ಅಗೆದಿದ್ರೂ ಕೂಡ ಎಸ್ಐಟಿಗೆ ಏನು ಸಿಗದ ಹಿನ್ನೆಲೆ ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕದಿರೋ ಹಾಕಿರುವಂತಹ ಶಂಕೆ ಇದೆ ಚಿನ್ನಯ್ಯನ ಮೇಲೆ. ಹೀಗಾಗಿ ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆ ಆಗಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ 16 ಸ್ಥಳಗಳನ್ನ ಅಗೆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಏನೂ ಸಿಗಲಿಲ್ಲ. ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕಿರುವಂತಹ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಚಿನ್ನಯ್ಯನ ಹಿಂದಿರುವಂತಹ ಯಾರಿದ್ದಾರೆ ಅದನ್ನ ಮರೆಮಾಚಲು ಎಸ್ಐಟಿ ಈ ರೀತಿಯಾಗಿ ಹುನ್ನಾರವನ್ನ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಎನ್ಐಎ ಮತ್ತು ಇಡಿ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ಒತ್ತಾಯ ಇದು. ಹೀಗಾಗಿ ಈ ಒಂದು ಕೇಸ್ ಏನಾದ್ರೂ ಎನ್ಐಎ ಮತ್ತು ಇಡಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 16 ಸ್ಥಳಗಳಲ್ಲೂ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ, ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗೊಂದಲ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನ ಹಿಂದೆ ನಿಂತ್ಕೊಂಡು ಈ ಸತ್ಯವನ್ನ ಮರೆಮಾಚಿದ್ರ ಅನ್ನೋ ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯಲ್ಲಿ ಕಾಣ್ತಾ ಇರೋದು. ಬಿಜೆಪಿ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಾ ಇದೆ. ಈ ಕೇಸನ್ನ ಎನ್ಐಎ ಅಥವಾ ಇಡಿ ತೆಕ್ಕೆಗೆ ಕೊಡಬೇಕು ಅಂತ ಒಂದ್ ಕಡೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಏನೋ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಎನ್ಐಎ ಇಡಿ ತೆಕ್ಕೆಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆಗೆ ಬಿಜೆಪಿ ಒಂದ್ ಕಡೆ ಪಟ್ಟು ಹಿಡಿದಿದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಆರೋಪ ಕೇಳಿ ಬಂದಿದೆ. 16 ಸ್ಥಳಗಳನ್ನ ಅಗೆದಿದ್ರೂ ಕೂಡ ಎಸ್ಐಟಿಗೆ ಏನು ಸಿಗದ ಹಿನ್ನೆಲೆ ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕದಿರೋ ಹಾಕಿರುವಂತಹ ಶಂಕೆ ಇದೆ ಚಿನ್ನಯ್ಯನ ಮೇಲೆ. ಹೀಗಾಗಿ ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆ ಆಗಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ 16 ಸ್ಥಳಗಳನ್ನ ಅಗೆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಏನೂ ಸಿಗಲಿಲ್ಲ. ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕಿರುವಂತಹ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಚಿನ್ನಯ್ಯನ ಹಿಂದಿರುವಂತಹ ಯಾರಿದ್ದಾರೆ ಅದನ್ನ ಮರೆಮಾಚಲು ಎಸ್ಐಟಿ ಈ ರೀತಿಯಾಗಿ ಹುನ್ನಾರವನ್ನ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಎನ್ಐಎ ಮತ್ತು ಇಡಿ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ಒತ್ತಾಯ ಇದು. ಹೀಗಾಗಿ ಈ ಒಂದು ಕೇಸ್ ಏನಾದ್ರೂ ಎನ್ಐಎ ಮತ್ತು ಇಡಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 16 ಸ್ಥಳಗಳಲ್ಲೂ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ, ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗೊಂದಲ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನ ಹಿಂದೆ ನಿಂತ್ಕೊಂಡು ಈ ಸತ್ಯವನ್ನ ಮರೆಮಾಚಿದ್ರ ಅನ್ನೋ ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯಲ್ಲಿ ಕಾಣ್ತಾ ಇರೋದು. ಬಿಜೆಪಿ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಾ ಇದೆ. ಈ ಕೇಸನ್ನ ಎನ್ಐಎ ಅಥವಾ ಇಡಿ ತೆಕ್ಕೆಗೆ ಕೊಡಬೇಕು ಅಂತ ಒಂದ್ ಕಡೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ.
ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಏನೋ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಎನ್ಐಎ ಇಡಿ ತನಿಖೆಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆಗೆ ಬಿಜೆಪಿ ಒಂದ್ ಕಡೆ ಪಟ್ಟು ಹಿಡಿದಿದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಆರೋಪ ಕೇಳಿ ಬಂದಿದೆ. 16 ಸ್ಥಳಗಳನ್ನ ಅಗೆದಿದ್ರೂ ಕೂಡ ಎಸ್ಐಟಿಗೆ ಏನು ಸಿಗದ ಹಿನ್ನೆಲೆ ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕದಿರೋ ಹಾಕಿರುವಂತಹ ಶಂಕೆ ಇದೆ ಚಿನ್ನಯ್ಯನ ಮೇಲೆ. ಹೀಗಾಗಿ ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆ ಆಗಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ 16 ಸ್ಥಳಗಳನ್ನ ಅಗೆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಏನೂ ಸಿಗಲಿಲ್ಲ. ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕಿರುವಂತಹ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಚಿನ್ನಯ್ಯನ ಹಿಂದಿರುವಂತ ಯಾರಿದ್ದಾರೆ ಅದನ್ನ ಮರೆಮಾಚಲು ಎಸ್ಐಟಿ ಈ ರೀತಿಯಾಗಿ ಹುನ್ನಾರವನ್ನ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಎನ್ಐಎ ಮತ್ತು ಇಡಿ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ಒತ್ತಾಯ ಇದು. ಹೀಗಾಗಿ ಈ ಒಂದು ಕೇಸ್ ಏನಾದ್ರೂ ಎನ್ಐಎ ಮತ್ತು ಇಡಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 16 ಸ್ಥಳಗಳಲ್ಲೂ ಅಗದು ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ, ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗೊಂದಲ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನ ಹಿಂದೆ ನಿಂತ್ಕೊಂಡು ಈ ಸತ್ಯವನ್ನ ಮರೆಮಾಚಿದ್ರ ಅನ್ನೋ ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯಲ್ಲಿ ಕಾಣ್ತಾ ಇರೋದು. ಬಿಜೆಪಿ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಾ ಇದೆ. ಈ ಕೇಸನ್ನ ಎನ್ಐಎ ಅಥವಾ ಇಡಿ ತನಿಖೆಗೆ ಕೊಡಬೇಕು ಅಂತ ಒಂದ್ ಕಡೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಏನೋ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಎನ್ಐಎ ಇಡಿ ತನಿಖೆಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆಗೆ ಬಿಜೆಪಿ ಒಂದ್ ಕಡೆ ಪಟ್ಟು ಹಿಡಿದಿದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಆರೋಪ ಕೇಳಿ ಬಂದಿದೆ. 16 ಸ್ಥಳಗಳನ್ನ ಅಗೆದಿದ್ರೂ ಕೂಡ ಎಸ್ಐಟಿಗೆ ಏನು ಸಿಗದ ಹಿನ್ನೆಲೆ ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕದಿರೋ ಹಾಕಿರುವಂತಹ ಶಂಕೆ ಇದೆ ಚಿನ್ನಯ್ಯನ ಮೇಲೆ. ಹೀಗಾಗಿ ಎನ್ಐಎ ಮತ್ತು ಇಡಿ ಎರಡೂ ರೀತಿಯ ತನಿಖೆ ಆಗಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಎಡಪಂಥೀಯರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ 16 ಸ್ಥಳಗಳನ್ನ ಅಗೆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಏನೂ ಸಿಗಲಿಲ್ಲ. ತನಿಖೆಯ ನೆಪದಲ್ಲಿ ಬಲವಂತವಾಗಿ ಒತ್ತಡ ಹಾಕಿರುವಂತಹ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಚಿನ್ನಯ್ಯನ ಹಿಂದಿರುವಂತಹ ಯಾರಿದ್ದಾರೆ ಅದನ್ನ ಮರೆಮಾಚಲು ಎಸ್ಐಟಿ ಈ ರೀತಿಯಾಗಿ ಹುನ್ನಾರವನ್ನ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಎನ್ಐಎ ಮತ್ತು ಇಡಿ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತ ಒಂದ್ ಕಡೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ಒತ್ತಾಯ ಇದು. ಹೀಗಾಗಿ ಈ ಒಂದು ಕೇಸ್ ಏನಾದ್ರೂ ಎನ್ಐಎ ಮತ್ತು ಇಡಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 16 ಸ್ಥಳಗಳಲ್ಲೂ ಅಗದು ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ, ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗೊಂದಲ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನ